ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅಬ್ಬಾ, ಈ ಹೆಸರು ಕೇಳಿದ್ರೆ ಸಾಕು ಎಷ್ಟೋ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ನೇ ಶುರುವಾಗತ್ತೆ ಅಲ್ವಾ? ಅದೇ ಚಿಂತೆನೇ ಬೇಡ, ಯಾಕಂದ್ರೆ ಇವತ್ತು ಇದನ್ನ ಎಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು ಅಂತ ನೋಡೋಣ. ಈ ಒಂದು ಚರ್ಚೆ ಮುಗಿಯೋವಷ್ಟರಲ್ಲಿ ಓ ಇಷ್ಟೇನಾ ಇದು ಅಂತ ಅನ್ಸೋದು ಪಕ್ಕ. ಸರಿ, ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಒಂದು ಸಾಮಾನ್ಯ ಕತೆ ಕೇಳೋಣ. ನಮ್ಮೆಲ್ಲರ ಲೈಫ್ನಲ್ಲೂ ಬಹುಶಃ ಒಂದಲ್ಲ ಒಂದ್ಸಲ ಈ ಥರ ಆಗಿರುತ್ತೆ. ಒಂದು ರೈಲ್ವೆ ಸ್ಟೇಷನ್ ಅನ್ನ ಕಣ್ಣು ಮುಂದೆ ತಂದುಕೊಳ್ಳಿ. ಸರಿ, ಈಗ ಈ ವಾಕ್ಯವನ್ನೊಮ್ಮೆ ನೋಡಿ. ನಾನು ಸ್ಟೇಷನ್ಗೆ ಬಂದಾಗ ರೈಲು ಆಗಲೇ ಹೋಗ್ಬಿಟ್ಟಿತ್ತು. ಇಲ್ಲಿ ಎರಡು ಕೆಲಸಗಳಾಗ್ತಿವೆ. ಒಂದು, ನಾನು ಸ್ಟೇಷನ್ಗೆ ಬಂದಿದ್ದು. ಇನ್ನೊಂದು, ರೈಲು ಅಲ್ಲಿಂದ ಹೊರಟೋಗಿದ್ದು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ಎರಡರಲ್ಲಿ ಫಸ್ಟ್ ಆಗಿದ್ಯಾವುದು? ರೈಲು ಹೋಗಿದ್ದ ಅಥವಾ ನಾನ್ ಬಂದಿದ್ದ? ಆ ಪ್ರಶ್ನೆಗೆ ಉತ್ತರದಲ್ಲೇ ಇದೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಅಸ್ಸಲಿ ಸೀಕ್ರೆಟ್. ಈ ಗೊಂದಲವನ್ನ ಬಗೆಹರಿಸೋಕೆ ಒಂದೇ ಒಂದು ಸಿಂಪಲ್ ನಿಯಮ ಇದೆ. ಅದೊಂದು ಗೊತ್ತಾದರೆ ಸಾಕು, ಈ ಟೆನ್ಸ್ ಪೂರ್ತಿಯಾಗಿ ಕ್ಲಿಯರ್ ಆಗ್ಬಿಡುತ್ತೆ. ಹಾಗಾದ್ರೆ ಆ ಗೋಲ್ಡನ್ ರೂಲ್ ಏನು ಗೊತ್ತಾ? ಭೂತಕಾಲದಲ್ಲಿ ಅಂದ್ರೆ ಪಾಸ್ಟ್ನಲ್ಲಿ ಎರಡು ಘಟನೆಗಳು ನಡೆದಾಗ ಅದರಲ್ಲಿ ಯಾವುದು ಮೊಟ್ಟಮೊದಲು ನಡೆಯುತ್ತೋ ಅದನ್ನ ಹೇಳೋಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಳಸ್ತೀವಿ. ಸಿಂಪಲ್. ಮೊದಲು ನಡೆದ ಆಕ್ಷನ್ಗೆ ಪಾಸ್ಟ್ ಪರ್ಫೆಕ್ಟ್ ಅಷ್ಟೇ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನಮ್ಮ ರೈಲಿನ ಕಥೆಗೆ ವಾಪಸ್ ಬರೋಣ. ಅಲ್ಲಿ ಮೊದಲು ನಡೆದ ಘಟನೆ ಯಾವುದು? ರೈಲು ಹೋಗ್ಬಿಟ್ಟಿತ್ತು ಅನ್ನೋದು. ಅದಕ್ಕೆ ಆ ಭಾಗಕ್ಕೆ ಹ್ಯಾಡ್ ಲೆಫ್ಟ್ ಅಂತ ಪಾಸ್ಟ್ ಪರ್ಫೆಕ್ಟ್ ಬಳಸಿದ್ದೇವೆ. ಆಮೇಲೆ ನಡೆದಿದ್ದು ನಾನು ಬಂದೆ ಅನ್ನೋದು. ಅದಕ್ಕೆ ಐ ಅರೈವ್ಡ್ ಅಂತ ಸಿಂಪಲ್ ಪಾಸ್ಟ್ ಬಳಸಿದ್ದೇವೆ. ಹೀಗೆ ಘಟನೆಗಳ ಸೀಕ್ವೆನ್ಸನ್ನು ಕ್ಲಿಯರ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರ ಫಾರ್ಮುಲಾ ಕೂಡ ತುಂಬಾನೇ ಸಿಂಪಲ್. ಸಬ್ಜೆಕ್ಟ್, ಅದರ ಜೊತೆ ಹ್ಯಾಡ್, ಮತ್ತು ಆಮೇಲೆ ಕ್ರಿಯಾಪದದ ಮೂರನೇ ರೂಪ ಅಂದ್ರೆ V3. ಉದಾಹರಣೆಗೆ ಹ್ಯಾಡ್ ಗಾನ್, ಹ್ಯಾಡ್ ಈಟನ್, ಹ್ಯಾಡ್ ಫಿನಿಶ್ಡ್, ಹೀಗೆ. ಸರಿ, ಈ ಒಂದೇ ಒಂದು ಮುಖ್ಯ ನಿಯಮವನ್ನೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆಲ್ಲ ಬಳಸ್ಬೋದು ಅಂತ ನೋಡೋಣ. ಇದರಿಂದ ಮಾತಾಡುವಾಗ ವಿಷಯಗಳು ಎಷ್ಟು ಕ್ಲಿಯರ್ ಆಗತ್ತೆ ಅಂತ ಗೊತ್ತಾಗತ್ತೆ. ಇದರಲ್ಲಿ ಮುಖ್ಯವಾಗಿ 4 ಉಪಯೋಗಗಳಿವೆ. ಆ 4 ಉಪಯೋಗಗಳು ಇವೆ ನೋಡಿ. ಪಾಸ್ಟ್ನಲ್ಲಿ ನಡೆದ 2 ಆಕ್ಷನ್ಗಳನ್ನ ಕಂಪೇರ್ ಮಾಡೋಕೆ, ಯಾವುದಾದ್ರೂ ಹಳೆಯ ಅನುಭವವನ್ನ ಹೇಳೋಕೆ, ಬೇರೆಯವರು ಹೇಳಿದ್ದ ಮಾತನ್ನ ರಿಪೋರ್ಟ್ ಮಾಡೋಕೆ, ಮತ್ತು ಒಂದು ಘಟನೆ ಯಾಕೆ ನಡೀತು ಅಂತ ಕಾರಣ ಕೊಡೋಕೆ. ಉದಾಹರಣೆಗೆ, ಅವನು ತಾನು ಪರೀಕ್ಷೆ ಪಾಸ್ ಮಾಡಿದ್ದಾಗಿ ಹೇಳಿದ. ಇಲ್ಲಿ ಪರೀಕ್ಷೆ ಪಾಸ್ ಮಾಡಿದ್ದು ಮೊದಲು, ಅವನದನ್ನ ಹೇಳಿದ್ದು ಆಮೇಲೆ. ಬನ್ನಿ ಇವುಗಳಲ್ಲಿ ಕೆಲವು ಕಾಮನ್ ಉದಾಹರಣೆಗಳನ್ನ ನೋಡೋಣ. ಈ ಉದಾಹರಣೆಯನ್ನ ಗಮನಿಸಿ. ಕಳೆದ ವರ್ಷ ಅನ್ನೋದು ಪಾಸ್ಟಲ್ಲಿ ಒಂದು ಟೈಮ್ ಪಾಯಿಂಟ್. ಅದಕ್ಕಿಂತಲೂ ಹಿಂದೆ ಆಕೆ ಹಿಮವನ್ನ ನೋಡಿರ್ಲಿಲ್ಲ. ಅಂದ್ರೆ ನೋಡದೇ ಇದ್ದ ಅನುಭವ ಕಳೆದ ವರ್ಷ ಅನ್ನೋ ಟೈಮ್ಗಿಂತಲೂ ಹಳೆಯದು. ಹೀಗೆ ಹಳೆಯ ಅನುಭವಗಳ ಬಗ್ಗೆ ಮಾತಾಡೋಕೆ ಇದನ್ನ ಬಳಸ್ತೀವಿ. ಇಲ್ಲಿದೆ ಇನ್ನೊಂದು ಉದಾಹರಣೆ. ಆಕೆಗೆ ಯಾಕೆ ಸುಸ್ತಾಗಿತ್ತು? ಯಾಕಂದ್ರೆ ಆಕೆ ರಾತ್ರಿ ಇಡೀ ಕೆಲ್ಸ ಮಾಡಿದ್ಲು. ಇಲ್ನೋಡಿ, ಮೊದಲು ನಡೆದಿದ್ದು ಕೆಲ್ಸ ಮಾಡಿದ್ದು, ಅದರ ರಿಸಲ್ಟ್ ಆಗಿ ಆಮೇಲೆ ಸುಸ್ತಾಗಿದ್ದು. ಹೀಗೆ ಕಾರಣ ಮತ್ತು ಪರಿಣಾಮವನ್ನು ತೋರ್ಸೋಕೆ ಕೂಡ ಇದು ತುಂಬಾ ಉಪಯೋಗಿ. ಪಾಸ್ಟ್ ಪರ್ಫೆಕ್ಟ್ ಬಳಸುವಾಗ ಕೆಲವು ಸಿಗ್ನಲ್ ವರ್ಡ್ಸ್ ಕೂಡ ಇರುತ್ತೆ. ಬಿಫೋರ್, ಆಫ್ಟರ್, ಆಲ್ರೆಡಿ, ಬೈ ದ ಟೈಮ್, ವೆನ್, ಈ ಥರದ ಪದಗಳು ವಾಕ್ಯದಲ್ಲಿ ಬಂದ್ರೆ ಅಲ್ಲಿ ಹೆಚ್ಚಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಳಸೋ ಚಾನ್ಸ್ ಇರುತ್ತೆ ಅಂತ ಅಂದಾಜು ಮಾಡ್ಬೋದು. ಇಲ್ಲಿಯವರೆಗೆ ಇದರ ಉಪಯೋಗಗಳನ್ನ ಕಲಿತಾಯಿತು. ಈಗ ವಾಕ್ಯಗಳನ್ನ ಕರೆಕ್ಟಾಗಿ ಫಾರ್ಮ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಕೂಡ ತುಂಬಾ ಸುಲಭ. ಸರಿ, ಇದರಲ್ಲಿ ಸೆಂಟೆನ್ಸ್ ಮಾಡೋದು ಕೂಡ ತುಂಬಾನೇ ಸುಲಭ. ಪಾಸಿಟಿವ್ ವಾಕ್ಯಕ್ಕೆ ಫಾರ್ಮುಲಾ ಹೀಗಿದೆ: ಸಬ್ಜೆಕ್ಟ್, ಆಮೇಲೆ ಹ್ಯಾಡ್, ಆಮೇಲೆ ವರ್ಬ್ನ V3 ಫಾರ್ಮ್. ಉದಾಹರಣೆಗೆ ದೇ ಹ್ಯಾಡ್ ಫಿನಿಶ್ಡ್. ಇದನ್ನ ನೆಗೆಟಿವ್ ಮಾಡಬೇಕಾ? ಹ್ಯಾಡ್ ಪಕ್ಕದಲ್ಲಿ ಒಂದು ನಾಟ್ ಸೇರಿಸಿದ್ರೆ ಆಯ್ತು, ದೇ ಹ್ಯಾಡ್ ನಾಟ್ ಫಿನಿಶ್ಡ್. ಇನ್ನು ಇದೇ ಪ್ರಶ್ನೆ ಆಗ್ಬೇಕು ಅಂದ್ರೆ ಆ ಹ್ಯಾಡನ್ನ ಎತ್ತಿ ವಾಕ್ಯದ ಶುರುವಿಗೆ ಹಾಕಿಬಿಡಿ, ಹ್ಯಾಡ್ ದೇ ಫಿನಿಶ್ಡ್, ಅಷ್ಟೇ. ಈಗ ನಾವು ಇಷ್ಟೊತ್ತು ಕಲಿತಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡೋಣ. ಕೇವಲ ಒಂದೇ ಒಂದು ಮುಖ್ಯ ಟ್ರಿಕ್ ನೆನ್ಪಿಟ್ಕೊಂಡ್ರೆ ಸಾಕು, ಪಾಸ್ ಪರ್ಫೆಕ್ಟ್ ಯಾವತ್ತಿಗೂ ಕಷ್ಟ ಅನ್ಸೋದೇ ಇಲ್ಲ. ಆ ಟ್ರಿಕ್ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಯಾವುದೇ ಕಥೆಯಲ್ಲಿ ಭೂತಕಾಲದ 2 ಘಟನೆಗಳು ಬಂದ್ರೆ ಯಾವುದು ಮೊದಲು ನಡೀತೋ ಅದೇ ಪಾಸ್ಟ್ ಪರ್ಫೆಕ್ಟ್. ಸಿಂಪಲ್ ಆಸ್ ದ್ಯಾಟ್. ಈ ಒಂದು ನಿಯಮವನ್ನ ನೆನ್ಪಿಟ್ಕೊಂಡ್ರೆ ಎಲ್ಲವೂ ತಾನಾಗೇ ನೆನ್ಪಿರುತ್ತೆ. ಹಾಗಾದ್ರೆ ಹೇಳಿ, ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈಗ ತುಂಬಾನೇ ಸುಲಭ ಅನಿಸ್ತಿದೆಯಲ್ವಾ? ಖಂಡಿತವಾಗ್ಲೂ ಈ ಮಾಹಿತಿ ಎಲ್ಲರಿಗೂ ಉಪಯೋಗಕ್ಕೆ ಬಂತು ಅಂತ ಭಾವಿಸ್ತೇನೆ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ.